ಚೌಪದಿ ಅಂದ್ರೆ ಏನು ಗೊತ್ತಿಲ್ಲ, ಷಟ್ಪದಿ ಅಂದ್ರೆ ಏನು ಗೊತ್ತಿಲ್ಲ, ನೆಟ್ಟಿಗೆ ಮನೆಯಲ್ಲಿ ಕನ್ನಡ ಮಾತಾಡೋದಿಲ್ಲ. ಕೇಳು ಜನಮೇಜಯ ಮಹಿಪತಿ ಬಾಲಕರು ನೂರಾರು ಮೆರೆದರು, ಬಾಲಕೇಡಿ ವ್ಯಸನಿಗಳು ಹೊರವಲಯದಲ್ಲಿ ಪುರದ, ಆಳಿನೇರಿಕೆ ಹಿಡಿಗವಡೆ ಗುರಿ ಆಳು ಚಂಡಿನ ಹೊನಕೆ ಚಿನುಕೋಲ್ ಆಳುಗೊತ್ತಿನ ದಂಡೆಯನೇ ನಾನಾ ವಿನೋದದಲ್ಲಿ. ಮನೇಲಿ ಮಕ್ಕಳಿದ್ರೆ ಪಾಪ ಕಮ್ಮಗೇನ್ ಏನು ಹೇಳಿದ್ರಿ ನೀವು ಅಂತ ಕೇಳುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕಾರಣ ಏನಿದೆ ಅಂದ್ರೆ ಸಾರ್ವಜನಿಕರಲ್ಲಿ ಎರಡು ತರ ಇದೆ. ಒಂದು, ಬಹುಭಾಷಿಕರು ಹೆಚ್ಚು ಸಂಖ್ಯೆ ಇರ್ತಕ್ಕಂಥದ್ದು ಯಾವುದೇ ರಾಜ್ಯದಲ್ಲಿ ಇಷ್ಟೊಂದಿಲ್ಲ. ಆ ಕ್ರಾಂತಿನ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಮನೆಯಿಂದ ಚಂದ್ರ ಸರ್, ಬಹುಭಾಷಿಕರು ಇಲ್ಲಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾರಾಯಣಗೌಡ ನೀವು ಸ್ವಾಭಿಮಾನದ ಬಗ್ಗೆ ಮಾತಾಡ್ತಿದ್ರಿ. ನಾವು ಕನ್ನಡ ಬರೋರೇ ಎಷ್ಟು ಬದಲಾಗಬೇಕಿದೆ ಅಂದ್ರೆ, ನೀವು ರಾಜಕಾರಣ ಹೋರಾಟ ಪಕ್ಕಕ್ಕಿಡಿ, ಆದ್ರೆ ನಾವೇ ಎಷ್ಟು ಬದಲಾಗಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿರೋರಿಗೆಲ್ರಿಗೂ ಕೂಡ ಗೊತ್ತಿದೆ, ನಾವೇನಾದ್ರೂ ತಮಿಳ್ನಾಡಿಗೆ ಆ ಕಡೆ ಆಂಧ್ರ ಕಡೆ ಏನಾದರೂ ಹೋಗಿ ನಾವೇನಾದರೂ ಒಂದು ಅಡ್ರೆಸ್ ಕೇಳಿದ್ರೆ ಅವ್ರು ಅವರ ಭಾಷೆಯಲ್ಲೇ ಹೇಳ್ತಾರೆ. ಆದರೆ ನಮ್ಮವ್ರು ಇದ್ದಾರೆ, ಇಲ್ಲಿ ಅವ್ರು ಬಂದು ಕೇಳಿದಾಗ ಈ ಅಡ್ರೆಸ್ ಹಂಗಪ್ಪೋಯ್ ಹಿಂಗಪ್ಪೋಯ್, ಅವ್ರಿಗೆ ಬರಲ್ಲ, ಹಂಗಪ್ಪೋಯ್ ಹಿಂಗಪ್ಪೋಯ್ ಹಂಗಪ್ಪೋಯ್ ಹಿಂಗೆ ಹೇಳಿ ಮುಗಿಸ್ಬಿಡ್ತಾರೆ. ಆದರೆ ನಾವೇನು ಹಾಗಾದರೆ ಕನ್ನಡವನ್ನು ಬಳಸಿದಂಗಾಯಿತು. ಇಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ಸರ್, ಬೆಳೆಸೋದಕ್ಕಿಂತ ಹೆಚ್ಚಾಗಿ ಬಳಸಬೇಕು ಅಂತ. ಒಂದೇ ಒಂದು ಇದಕ್ಕೆ ಮನೆ ಮಾತು, ಬೀದಿ ಮಾತು, ವ್ಯವಹಾರದ ಮಾತು ಅಂತ ಇದ್ದಾವೆ. ವ್ಯವಹಾರದ ಈ ರಾಜ್ಯದ ಇಕ್ಕಟ್ಟು ಏನು ಅಂತಂದರೆ, ಮನೆ ಮಾತು ಬಹುತೇಕ ಜನದ್ದು ತೆಲುಗು, ತಮಿಳು, ಮಲಯಾಳಮ್ಮು ಈ ಭಾಗ ಜಾಸ್ತಿ ಇದೆ. ಅವರಿಗೆ ಮನೆ ಮಾತು ನಾವು ದ್ವೇಷ ಮಾಡೋಂಗಿಲ್ಲ. ಸಂವಿಧಾನ ಏನಂತ ಹೇಳಿದೆ, ಏಕತೆ ವಿವಿಧತೆಯಲ್ಲಿ ಏಕತೆ ಮತ್ತು ಸಂವಿಧಾನ ಸರ್ವರಿಗೂ ಸಮಪಾಲು. ಆಮೇಲೆ ಭಾಷೆಯಲ್ಲೂ ಕೂಡ 15% ಜನ ಯಾರಾದರೂ ಮಾತೃಭಾಷಿಕರು ಆ ರಾಜ್ಯದಲ್ಲಿದ್ದರೆ ಅವರ ಭಾಷೆಯನ್ನು ಉಳಿಸಬೇಕು, ಬೆಳೆಸಬೇಕು. ಅದೆಲ್ಲವೂ ಒಪ್ಪಿಕೊಂಡು ನೀವು ಹೇಳಿದ ಹಾಗೆ ಇಚ್ಛಾಶಕ್ತಿಯ ಕೊರತೆಯ ಜೊತೆಗೆ ಇಲ್ಲಿ ವಲಸೆ ಬಂದಂಥ ಜನ, ಬೇರೆ ಭಾಷಿಕರು ಬಂದವರಿಗೆ ಬದುಕಬೇಕಾದ್ರೆ ಭಾಷೆ ಕಲಿದೇ ಇದ್ರೆ ಬದುಕಕ್ಕಾಗಲ್ಲ ಅನ್ನೋ ವಾತಾವರಣವನ್ನು ನಾವು ನೀವು ಎಲ್ಲ ಸೇರಿ ಮಾಡದೇ ಇದ್ರೆ ಅಲ್ಲಿ ತನಕ ಇದು ಉದ್ಧಾರ ಮಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಚಂದ್ರ, ಅದ್ರಲ್ಲಿ ನಮ್ಮ ಸ್ವಾರ್ಥ ಇದೆ ಅಂತ ಅನ್ಸುತ್ತೆ. ಈಗ ಹಿಂದಿಯವರು ವ್ಯಾಪಾರ ಮಾಡ್ತಿದ್ದಾರೆ ಅಂತ ಅಂದಾಗ ನಾವು ಕನ್ನಡಿಗರಾಗಿ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವನು ಕನ್ನಡದಲ್ಲಿ ಮಾತಾಡ್ತಾನೆ. ಆದ್ರೆ ನಾವು ಅವನ ಭಾಷೆಯಲ್ಲೇ ಮಾತಾಡ್ಬಿಟ್ರೆ ಒಂದು 50 ರೂಪಾಯಿ ಕಡಿಮೆ ಸಿಗ್ಬೋದು ಏನೋ, ಈ ರೀತಿಯ ಸ್ವಾರ್ಥ. ಅದು ನೀವು ಹೇಳಿದ್ದನ್ನ ನಾನು ಅಲ್ಲಿಗೆಳೆಯೋದಿಲ್ಲ. ಅದು ಜೊತೆ ಒಳಗೆ ಏನೇನು ಇಕ್ಕಟ್ಟಿದೆ ಅಂತ ಹೇಳಿದೆ ಅಷ್ಟೇ. ತೆಲುಗು, ಈಗ ಆಂಧ್ರ ಪ್ರದೇಶ ನಾನು ಗಡಿ MLA ಆಗಿದ್ದೆ ಗೌಡ್ರ, ಇದರಲ್ಲಿ ಗೌರಿಬಿದನೂರಿನಲ್ಲಿ. ಮನೆ ಮಾತು ಪೂರ್ತಿ ತೆಲುಗು. ಸಂತೋಷ ಏನಂದರೆ ಆಚೆಗಡೆ ವ್ಯವಹಾರ ಆಫೀಸಿಗೆ ಬಂದಾಗ, ಬೀದಿಗೆ ಬಂದಾಗ ಸಂಪೂರ್ಣ ಓದೋದು ಬರೆಯೋದು ಕನ್ನಡವೇ. ನಾನು ಅದನ್ನು ಬೇಜಾರೇ ಮಾಡ್ಕೊಳ್ಳೋದಿಲ್ಲ. ಆದರೆ ತಮಿಳು ಮತ್ತು ಮಹಾರಾಷ್ಟ್ರ ಮತ್ತು ಮಲಯಾಳಿ ಈ ವಿಚಾರಕ್ಕೆ ಹೋದಾಗ ಈ ರಾಜಕೀಯ ಅದು ಒಂದೇ ಕಡೆಗೆ ತರೋದಿಲ್ಲ. ನೀರಿನ ವಿಚಾರದಲ್ಲಿ ಭಾಷೆ ತರ್ತಾರೆ, ಗಡಿ ವಿಚಾರದಲ್ಲಿ ಭಾಷೆ ತರ್ತಾರೆ. ಶಿಕ್ಷಣದಲ್ಲಿ ಸರ್ಕಾರವೇ ಮಾಡಬೇಕು, ಶಿಕ್ಷಣದಲ್ಲಿ ಕಡ್ಡಾಯವಾಗಿ ಎಲ್ಲೂ 1ರಿಂದ 4ನೇ ಎಲ್ಗೋ. ಆಮೇಲೆ ಇಂಗ್ಲೀಷ್ನ ಕಲಿಬಾರ್ದು ಅಂತ ನಾನು ಹೇಳೋದಿಲ್ಲ. ಜಾಗತೀಕರಣ ಅಂತ ಹೇಳಿದಾಗ ಅಂದರೆ ನೀವು ಶಾಲೆಗಳ ಬಗ್ಗೆ ಈಗ ಮಾತನಾಡೋದಕ್ಕೆ ಶುರು ಮಾಡಿದ್ರಿ. ನಾನು ಅದೇ ವಿಚಾರವಾಗಿ ಮಾತಾಡಬೇಕು ಅಂತ ಬಯಸ್ತಿದ್ದೀನಿ. ಕನ್ನಡ ಶಾಲೆಗಳು ಮುಚ್ಕೊಂಡು ಹೋಗ್ತಿದೆ, ರಾಜಕಾರಣಿಗಳ ಶಾಲೆಗಳು ಹೆಚ್ಚಾಗ್ತಿವೆ. ಅದೇ ರೀತಿಯಾಗಿ ರಾಜಕಾರಣಿಗಳು ನಡೆಸ್ತಾ ಇರುವಂತಹ ಶಾಲೆಗಳೆಲ್ಲವೂ ಏನಿದೆ ಅದು ಇಂಗ್ಲೀಷ್ ಮೀಡಿಯಂ ಶಾಲೆಗಳಾಗಿದ್ದಾವೆ. ನಾವು ಇತ್ತೀಚೆಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಕೂಡ ಶುರು ಮಾಡಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಏನಾಗ್ತಾ ಇದೆ, ಕನ್ನಡ ಪರ ಹೋರಾಟಗಾರರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಸರಳವಾಗಿ ಒಂದು ಮಾತು ಹೇಳ್ತೀನಿ, ನಾರಾಯಣಗೌಡರ ಆಮೇಲೆ ಮಾತಾಡ್ತಾರೆ. ಒಂದು ನಿಮಿಷ ಹೇಳ್ಬಿಡ್ತೀನಿ. ಇವತ್ತು 224 MLAಗಳಿದ್ದೀವಿ, 40 ಜನ ರಾಜ್ಯಸಭಾ ಮೆಂಬರ್ ಇದ್ದೀವಿ, 75 ಜನ ವಿಧಾನ ಪರಿಷತ್ ಸದಸ್ಯರು. 65ಕ್ಕಿಂತ 70 ಭಾಗ ಅವರದು ಶಾಲೆ ಮತ್ತು ಆಸ್ಪತ್ರೆಗಳು ಅವ್ರದ್ದೇ ಒಡೆತನದಲ್ಲಿದ್ದಾವೆ. ಗೆದ್ದು ಬರಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಇದ್ದೇ ಗೆದ್ದು ಬರಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಿದ್ದೀವಿ ವ್ಯವಸ್ಥೆಯಲ್ಲಿ. ಭ್ರಷ್ಟಾಚಾರ ಅವರು ಬಂದಾದ ಮೇಲೆ ಸದನದಲ್ಲಿ ಕಾನೂನು ಮಾಡಬೇಕಾಗಿರೋರು ಅವರೇ. ಏನಂತ ಕಾನೂನು ಮಾಡಬೇಕು? ಯಾವುದೇ ಖಾಸಗಿ ಶಾಲೆಗಳು ಈ ಫೀಸು ಇಷ್ಟರ ಮೇಲೆ ಮಾಡೋಂಗಿಲ್ಲ, ಇಂಥ ಕಡೆ ತೆಗಿಯೋಂಗಿಲ್ಲ, ಸರ್ಕಾರಿ ಶಾಲೆಗಳಿದ್ರಿಂದ ಇಷ್ಟು ಕಿಲೋಮೀಟ್ರ್ ದೂರ ಯಾವುದೂ ತೆಗಿಯೋಂಗಿಲ್ಲ, ತೆಗೆದ್ರೂ ಕೂಡ ಫೀಸ್ ಈ ಮಟ್ಟಕ್ಕೆ ಇಡಲೇಬೇಕು ಅಂತ ಮಾಡೋಕ್ಕಿಲ್ಲ. ಅವರು ಈ ಶಾಲೆಗಳು ನಶಿಸಿ ಹೋಗಲಿ, ನಮ್ಮ ಉದ್ಧಾರ ಆಗಲಿ ಅಂತಲೇ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ವಿ. ಅದು ಶಾಲೆ ಇರ್ಬೋದು, ಆಸ್ಪತ್ರೆ ಇರ್ಬೋದು. ಹಾಗಾಗಿ ಇವತ್ತಿನ ದಿವಸ ಒಂದು ಕ್ರಾಂತಿಯನ್ನು ಡೆಲ್ಲಿನಲ್ಲಿ, ನಾನು ಪಕ್ಷಭೇದ ಮರೆತು ಮಾಡಿದ್ದೀನಿ, ಕೇಜ್ರಿವಾಲ್ ಒಂದ್ಸತಿ ಮಾಡಿದ್ದಾರೆ. ಆ ಸರ್ಕಾರಿ ಶಾಲೆಗಳು ಉದ್ಧಾರ ಆಗಿ ಪ್ರೈವೇಟ್ ಶಾಲೆಗಳು ಮುಚ್ಚೋ ಸ್ಥಿತಿಗೆ ಬಂದಿದ್ದಾವೆ ಅಂದಾಗ ಅದನ್ನು ಮಾಡ್ಬೋದು. ಎಲ್ಲಿ ತನಕ ಯಾವ ರೀತಿ ಆಗಿದೆ ಅಂತಂದ್ರೆ, ಪೇರೆಂಟ್ಸ್ಗಳನ್ನ ಕರೆಸಿ ನಿಮ್ಮ ಮಗು ಕನ್ನಡ ಮಾತಾಡ್ತಾ ಇದೆ, ಇಂಗ್ಲಿಷ್ ಮಾತನಾಡ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾರೆ. ಆದರೆ ನಾವು ಮುಟ್ಟಾಳ್ರು ಅಂತ ಹೇಳ್ಬೋದು. ನಾವೆಲ್ಲ ಪೇರೆಂಟ್ಸ್ಗಳು ಏನಿದ್ದೀವಿ, ನನ್ನ ಮಗುನ ಎಲ್ಲಿ ಟಾರ್ಗೆಟ್ ಮಾಡ್ಬಿಡ್ತಾರೋ ಅನ್ನೋ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಆಯ್ತು ಸಾರಿ ನಾವು ಕಲಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಆಡ್ತೀವಿ. ಇದು ಎಷ್ಟರ ಮಟ್ಟಿಗೆ ಅದೇ ಏನು ವ್ಯವಸ್ಥೆ ಕೆಟ್ಟಿದೆ. ಯಾರು ಕಾನೂನು ಕಾಯ್ದೆಗಳನ್ನು ಮಾಡಬೇಕೋ ಅವರೇ ವ್ಯಾಪಾರಿಗಳಾಗಿದ್ದಾರೆ, ದಂಧೆ ಮಾಡ್ತಿದ್ದಾರೆ. ಇದ್ರ ಜೊತೆಯಲ್ಲಿ
ಸೌಲಭ್ಯ ಇಲ್ಲದೆ ಇರತ ಕಡೆ ನನ್ನ ಮಕ್ಕಳನ್ನ ಕಳಿಸಿದ್ರೆ ಅವ್ರು ಉದ್ಧಾರ ಆಗ್ತಾರೋ ಇಲ್ಲೋ ಅನ್ನೋ ಅನುಮಾನಗಳು ಪೇರೆಂಟ್ಸಲ್ಲಿ ಬಂದಿದೆ ಅಲ್ವಾ. ಈಗ ನೀವು ಬಿದ್ದೋಗ್ತಾ ಇದೆ, ಸ್ಕೂಲ್ ಇಲ್ಲವೇ ಇಲ್ಲ, ಚಾವಡಿ ಇಲ್ಲ, ಮೇಷ್ಟ್ರು 5 ಜನ ಇರಬೇಕು, ಒಬ್ಬನೇ ಇದ್ದಾನೆ, ಅವ್ನು ಕನ್ನಡದಿಂದ ಇಂಗ್ಲೀಷು ಸೈನ್ಸು ಕಲಿಸ್ಬೇಕು, ಇಂಥ ಶಾಲೆಗಳಿಂದ ಉಳಿಸ್ಕೊಂಡು ಬರೋದ್ರಿಂದ ಕಳ್ಸಕ್ಕೆ ಭಯ ಆಗುತ್ತೆ ಅವ್ರ ಭವಿಷ್ಯದ ದೃಷ್ಟಿಯಿಂದ. ಇದಕ್ಕೆ ನಾವು ಭಾಳ ಹೋರಾಟ ಆಗ್ಬೇಕಾದ್ರು ನಾರಾಯಣಗೌಡ್ರೆ, ಎಷ್ಟು ಜನ MLA MP ಮಕ್ಕಳು ಕರ್ನಾಟಕದಲ್ಲಿ ಕನ್ನಡ ಶಾಲೆಯಲ್ಲಿ ಓದುತ್ತಿದ್ದಾರೆ ಮತ್ತು ನಿಮ್ಮ ಮಕ್ಕಳು? ನೋಡಿ, ನಾನು ಮೊನ್ನೆ ನಿಮ್ಮಲ್ಲೇ ಒಂದು ಇದರಲ್ಲಿ ಚರ್ಚೆಯಲ್ಲಿ ಭಾಗಿಯಾಗಿ ಹೇಳಿದೆ, ಈಗ ಯಾರ ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋದಕ್ಕಿಂತ ಆ ಓದುವಂಥ ಜಾಗದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಾನು ಅವತ್ತು ಹೇಳಿದೆ, ಇವತ್ತು ಎಷ್ಟೋ ಕನ್ನಡದ ಶಾಲೆಗಳು ಕರ್ನಾಟಕದೊಳಗಡೆ ಹಂದಿಗೂಡಾದರೂ ಎಷ್ಟೋ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಅಷ್ಟು ಕೆಟ್ಟದಾಗಿ ಕನ್ನಡ ಶಾಲೆಗಳನ್ನ ಇಟ್ಕೊಂಡಿದ್ದಾರೆ. ನಾನು ಒಂದು ಕನ್ನಡ ಶಾಲೆ ದತ್ತು ತೊಗೊಂಡಿದ್ದೀನಿ, ಹೋಗಿ ನೋಡ್ಬಿಟ್ಟು ಬನ್ನಿ. ಅವಿನಿ ರೋಡಲ್ಲಿದೆ ಕೃಷ್ಣಯ್ಯ ಶೆಟ್ಟಿ ಪ್ರಾಥಮಿಕ ಶಾಲೆ ಅಂತ. ಪ್ರತಿ ವರ್ಷ 10 ರಿಂದ 12 ಲಕ್ಷ ಖರ್ಚು ಮಾಡ್ತೀನಿ ಆ ಶಾಲೆಗೋಸ್ಕರ. ಯಾರು ಕನ್ನಡ ಶಾಲೆ ದತ್ತು ತೊಗೊಂಡಿದ್ದಾರೆ ಗೊತ್ತಿಲ್ಲ, ಆದರೆ ನಾನು ಒಂದು ಕನ್ನಡ ಶಾಲೆ ದತ್ತು ತೊಗೊಂಡಿದ್ದೀನಿ. 230 ಮಕ್ಕಳು ಓದ್ತಾರೆ ಆ ಶಾಲೆಯಲ್ಲಿ. ಅವರಿಗೆ ಯಾವ ಖಾಸಗಿ ಶಾಲೆಗಳಲ್ಲೂ ಕೊರತೆ ಇಲ್ಲದಷ್ಟು ಸೌಕರ್ಯಗಳನ್ನು ಕೊಟ್ಟಿದ್ದೀವಿ. ಅದಕ್ಕೆ ನಾನು ಹೇಳೋದೇನು ಅಂದರೆ, ಯಾತಕ್ಕೆ ಜನ ಇವತ್ತು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಅನ್ನೋದು ಒಂದು ಕಡೆ. ಅಂದರೆ ನಮಗೆ ಕನ್ನಡ ಅನ್ನೋದು ಅದು ಬದುಕಿನ ಭಾಷೆ ಆಗಬೇಕು ಅನ್ನೋದು ನಾವು ತುಂಬ ಸಲ ಹೇಳಿದ್ದೀವಿ. ಕನ್ನಡ ಅನ್ನೋದು ಬದುಕಿನ ಭಾಷೆ ಆಗಬೇಕು, ಅನ್ನದ ಭಾಷೆ ಆಗಬೇಕು. ಸರ್ ಲಾಸ್ಟ್ ಸರ್, ಬಹಳ ಪ್ರಮುಖವಾಗಿ ಉತ್ತರ ಭಾರತದವರಿಂದನೇ ಬೆಂಗಳೂರು ನಡೀತಾ ಇರೋದು. ಉತ್ತರ ಭಾರತದವರಿಂದನೇ ಬೆಂಗಳೂರು ನಡೀತಾ ಇರೋದು. ಹಾಗಾದ್ರೆ ಅವರೆಲ್ಲ ಖಾಲಿ ಮಾಡ್ಕೊಂಡು ಹೋದ್ರೆ ಬೆಂಗಳೂರು ಶಾಂತವಾಗಿರುತ್ತಾ? ಈಗ ಮೊನ್ನೆ ಅಷ್ಟೇ ಒಂದು ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಯ್ತು ಸರ್. ಅವರೆಲ್ಲ ಖಾಲಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಂಗಳೂರು. ಅವರೆಲ್ಲ ಖಾಲಿ ಆಗ್ಬಿಟ್ಟು ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಮೊದಲು ಗಂಟು ಮೂಟೆ ನಾವು ವಿಶಾಲ ಹೃದಯದವರಲ್ಲ, ಎಲ್ಲ ಒಳಗ್ ಬಿಡ್ಕತ್ತೀವಿ ಬಿಡ್ಕೊಂಡು ಅವ್ರ ಕೊನೆಗೆ ಈ ತರ ಹೇಳ್ತಾ ಇದ್ದಾರೆ. ನೋಡಿ, ಕನ್ನಡಿಗರ ಹೃದಯ ಶ್ರೀಮಂತಿಕೆ ಏನಪ್ಪ ಅಂದರೆ, ನೀರು ಕೇಳಿದ್ರೆ ಮಜ್ಜಿಗೆ ಕೊಡುವಷ್ಟು ಒಳ್ಳೆಯ ಜನ ಕನ್ನಡಿಗರು. ಭಾರಿ ಹೃದಯ ಶ್ರೀಮಂತಿಕೆ. ಬೇಕಾದ್ರೆ ಅವ್ರಿಗಿಲ್ಲದೆ ಹೋದ್ರೆ ಇನ್ನೊಬ್ರಿಗೆ ಕೊಟ್ಟು ಬೇಕಾದ್ರೆ ಅವರು ಮನೆಯಲ್ಲಿ ಬಾಗಿಲು ಕಾಯ್ಕೊಂಡು ಕೂತ್ಕೊಳ್ತಾರೆ. ನಾನು ಯಾವಾಗಲೂ ಒಂದು ಮಾತು ಹೇಳೋದೇನೆಂದರೆ, ಇವರು ಎಲ್ಲರೂ ಬರೋದಕ್ಕಿಂತ ಮುಂಚೆಲೇ ಬೆಂಗಳೂರು ಚೆನ್ನಾಗಿತ್ತು, ಭಾರಿ ಅದ್ಭುತ ಬೆಂಗಳೂರು. ಆ ಬೆಂಗಳೂರು ನಾನು ನೋಡಿದ್ದೆ. ಬೆಂಗಳೂರು ಬಂದಾಗ ಬೆಂಗಳೂರಿನಲ್ಲಿ ನಾನು ಸೈಕಲ್ ತುಳಿದಿದ್ದೀನಿ, ಇಡೀ ದಿನ ಸೈಕಲ್ ತುಳಿದಿದ್ದೀನಿ. ಎಷ್ಟು ಅದ್ಭುತ ಬೆಂಗಳೂರು ಅಂದರೆ, ಯಾವ ಕೆಂಪೇಗೌಡರ ಕನಸಿನ ಕೂಸು ಬೆಂಗಳೂರು, ಸ್ವರ್ಗ ಅಂತ ಹೇಳೋರು, ಕನ್ನಡಿಗರ ಪಾಲಿನ ಸ್ವರ್ಗ ಅಂತ ಹೇಳೋರು. ಇವತ್ತು ಅಂಥ ಬೆಂಗಳೂರು ವಲಸೆಕೋರರ ಸ್ವರ್ಗ ಆಗಿದೆ. ಗೌಡ್ರೆ, ವಲಸೆಕೋರರ ಸ್ವರ್ಗ ಆಗಿದೆ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ. ಇನ್ನು ನಿಮಗೊಂದು ಕ್ವಶನು, ಇವ್ರಿಗೊಂದು ಪ್ರಶ್ನೆ ಕೇಳಿ ಮುಗಿಸ್ಬಿಡೋಣ. ಈಗ ನೀವು ಹೇಳ್ತಾ ಇದ್ರಿ 9ನೇ ಕ್ಲಾಸ್ ಇದ್ದಾಗೇನು, ಹೌದು, ಕನ್ನಡದ ಹಾಡನ್ನು ಕೇಳಿ ಅಲ್ಲೂ ಒದೆ ತಿಂದೆ ಮನೇಲೂ ಒದೆ ತಿಂದೆ ಅಂತ. ಈಗ ತಾವು ಗಮನಿಸಿದಿರಿ, ಸಾರ್ವಜನಿಕ ವಲಯದಲ್ಲೂ ಒಂದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋಂಥ ವಿಷಯ ಏನಂತಂದರೆ, ಈಗ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ನುಗ್ಗೋದು, ಮಾಲ್ಗಳಿಗೆ ನುಗ್ಗೋದು, ಕನ್ನಡ ಹಾಡನ್ನು ನೀವು ಪ್ರಸಾರ ಮಾಡಬೇಕು, ಕನ್ನಡ ಹಾಡನ್ನೇ ಹಾಕಬೇಕು ಅಂತ ಹೇಳಿ. ಕೆಲವರು ಹೆಂಗಿದ್ದಾರೆ ಅಂದರೆ, ಈ ಒಂದು ಸಂದರ್ಭದಲ್ಲಿ ಅದನ್ನು ನಾನು ಪ್ರಸ್ತಾಪ ಮಾಡಬೇಕೋ ಬೇಡವೋ, ಬಟ್ ನಿಮ್ಮಿಂದ ಜನರಿಗೆ ಅದು ಉತ್ತರ ಹೋಗಲಿ ಅಂತ ಕೆಲವು ಫೇಸ್ಬುಕ್ ಶೂರರು ಅಂತ ನಾವು ಕರಿತೀವಿ. ಮನೆಯಿಂದನೇ ಫೇಸ್ಬುಕ್ ಲೈವ್ ಆನ್ ಮಾಡಿಕೊಂಡು, ಕನ್ನಡಿಗರೇ ಅಂತ ಹೇಳಲ್ಲ ಅವರು, ಫ್ರೆಂಡ್ಸ್ ಬನ್ನಿ ಮಾಲ್ಗೆ ಹೋಗೋಣ, ಅಲ್ಲಿ ಕನ್ನಡ ಹಾಡನ್ನೇ ಪ್ರಸಾರ ಮಾಡಿಸೋಣ, ಕನ್ನಡ ಹಾಡು ಪ್ಲೇ ಮಾಡ್ಬೇಕು ಅವ್ರು ನೋಡೋಣ ಅಂತ ಅವ್ನು ಇಂಗ್ಲೀಷಲ್ಲೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪ್ಲೀಸ್ ಪ್ಲೇ ಅ ಕನ್ನಡ ಸಾಂಗ್. ಈಗ ಇದಾಗಬೇಕಾ? ಅಲ್ಲ, ನಮ್ಮ ಏನು ಹೇಳ್ತೀರಿ ಸರ್ ಈ ವಿಚಾರಕ್ಕೆ? ಹಂಗೆ ಮಾಡೋರ್ಗೆ ಏನು ಹೇಳ್ತೀರಿ? ಗುರು ಕಿರಣ್ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ನಾನೀಗ ಒಂದು ಒಳ್ಳೆ ಕನ್ನಡದ ಹಾಡು ಹಾಡ್ತೀನಿ, ತಾವೆಲ್ಲ ನನ್ನ ಜೊತೆಲಿ ಹಾಡಿ ಅಂದರು. ನಾನು ಯಾವ ಕನ್ನಡ ಹಾಡು ಹಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಅವ್ರು ಹಾಡಿದ್ದೆ ಹಾಡು ಯಾವುದು ಅಂದರೆ, 1 2 3 1 2 3 ಕನ್ನಡ ಕನ್ನಡ 1 2 3 1 2 3 ಕನ್ನಡ ಕನ್ನಡ. ಇದು ಹಾಡಂತೆ, ಕನ್ನಡದ ಹಾಡು. ಅನೇಕರಿದ್ದಾರೆ ಆ ಥರದವರು. ಇವತ್ತು ಸೋಷಿಯಲ್ ಮೀಡಿಯಾ ಮನೇಲಿ ಕೂತ್ಕೊಂಡು ಏನು ಬೇಕಾದರೂ ಮಾತಾಡ್ಬೋದು ಅಷ್ಟೇ. ಯಾರು ಬೀದಿಗೆ ಬರಲಿಲ್ಲ, ಕೇಸ್ ಹಾಕಿಸ್ಕೊಳ್ಳಲಿಲ್ಲ, ಒದೆ ತಿನ್ನಲಿಲ್ಲ, ಜೈಲು ಅನುಭವಿಸ್ಲಿಲ್ಲ, ಏನೂ ಮಾಡಲಿಲ್ಲ. ಅಂಥವರೇ ಈಗ ಭಾರಿ ದೊಡ್ಡ ಪ್ರಚಾರದಲ್ಲಿ ಇದ್ದಾರೆ. ಇರಲಿ, ಪರವಾಗಿಲ್ಲ, ಅವ್ರದ್ದು ಒಂಥರ ಕನ್ನಡ ಹೋರಾಟ ಅಂತ ನಾವು ಭಾವಿಸ್ತೀವಿ. ಆದರೆ ನಾನು ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೆ ಹೇಳೋದೇನು, ಕೊನೆಯದಾಗಿ ಏನೋದಾದರೆ,
ನಿಮ್ಮತನದಲ್ಲಿ ನೀವು ರಾಜಿ ಮಾಡ್ಕೋಬೇಡಿ. ಈಗ ನೋಡಿ, ಮೊನ್ನೆ ನಾನು ಅಶೋಕ ಹೋಟ್ಲಿಗೆ ಹೋಗ್ತಿದ್ದೆ. ನಾನೇನು ಗಲಾಟೆ ಮಾಡೋಕ್ಕೆ ಹೋಗಿರಲಿಲ್ಲ, ಕಾಫಿ ಕುಡಿಲಿಕ್ಕೆ ಅಂತ ಹೋಗಿದ್ದೆ. ಅಶೋಕ ಹೋಟ್ಲಿಗೆ ಕಾಫಿ ಕುಡಿಲಿಕ್ಕೆ ಅಂತ ಹೋಗಿದ್ದೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹೊಡ್ ಬಂದ. ಸರ್ 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 ಕನ್ನಡ ಆಡಿಸ್ತೀನಿ ಸರ್, ಕನ್ನಡ ಆಡಿಸ್ತೀನಿ ಸರ್ ಅಂದ. ನಾನು ಹೋಗಿರೋದು ಕಾಫಿ ಕುಡಿಯೋಕ್ಕಲ್ಲ, ಯಾರೋ ಕಾಫಿ ಕರೆದಿದ್ರು, ಕಾಫಿ ಕುಡಿಯೋಕ್ಕೆ ಹೋಗಿದ್ರು. ಅಲ್ಲಿ ಮೇಲ್ಗಡೆ ಲೈವ್ ಬ್ಯಾಂಡ್ ನಡೀತಾ ಇದೆ, ಹಿಂದಿ ಹಾಡಾಡ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ. ಅವ್ನು ಸೆಕ್ಯೂರಿಟಿ ಬಂದು, ಸರ್ ಕನ್ನಡ ಆಡಿಸ್ತೀನಿ, ದಯವಿಟ್ಟು ಕನ್ನಡ ಆಡಿಸ್ತೀನಿ, ಕನ್ನಡ. ಸರ್ ನಿಮ್ಮ ಮೇಲೆ ಭಯ. ಚಂದ್ರ ಅವ್ರೆ, ಒಂದೇ ಒಂದು ಚಿಕ್ಕ ಪ್ರಶ್ನೆ ಕೇಳಿ ಮುಗಿಸ್ಬಿಡ್ತೀನಿ. ಈಗ ಮುಖ್ಯವಾಗಿ ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು ಅಂತ ಹೇಳ್ಕೊಂಡು ಬೆಳೆದವ್ರು ನಾವು. ಕನ್ನಡ ಉಸಿರಾಗೋದು ಯಾವಾಗ ಸರ್? ಎಲ್ಲಿ ತನಕ ನಾವು ಮತದಾನವನ್ನು ಜವಾಬ್ದಾರಿಯುತವಾಗಿ ಮತದಾನ ಮಾಡಿ ನಮ್ಮ ರಾಜ್ಯವನ್ನು ಉಳಿಸ್ತಕ್ಕಂಥ ರಾಷ್ಟ್ರೀಯತೆಯನ್ನು ಇರ್ತಕ್ಕಂಥ ವ್ಯಕ್ತಿಗಳು ಬರೋದಿಲ್ಲ, ದಂಧೆಕೋರರು ಅಲ್ಲಿ ಗೆಲ್ಲೋದಿಲ್ಲ ಮತ್ತು ಸ್ವಾರ್ಥಿಗಳು ಗೆಲ್ಲೋದಿಲ್ಲ, ಅಲ್ಲಿವರೆಗೂ ಅದು ಕಷ್ಟ ಇದೆ, ಸುಲಭ ಇಲ್ಲ. ಅದ್ರ ಜೊತೆಗೆ ಅಟ್ಲೀಸ್ಟ್ ಕನಿಷ್ಠ ಕಾಯ್ದೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಇವ್ರಿಗೆ ನಾನು ಇಲ್ಲಿ ಕೇಳ್ಕೊಳ್ಳೋದು, ಇವತ್ತಿನ ದಿವಸ ನಾರಾಯಣಗೌಡರ ಮುಖ್ಯನ IT-BT ವಲಸೆ ಯಾರು ಬರ್ತಾರೋ ಅವರು ಇಲ್ಲಿ ನಮ್ಮ ಭಾಷೆಯನ್ನು ನೀವು ಕಲಿದೇ ಇದ್ದರೆ ನಿಮಗೆ ಯಾವುದೇ ಅನುಕೂಲ ಕೊಡಲ್ಲ ಅನ್ನೋ ದಿಟ್ಟ ನಿಲುವನ್ನು ತಗೊಂಡಾಗ ಮಾತ್ರ ಇದು ಎಲ್ಲಕ್ಕೂ ಕೂಡ ಖಂಡಿತವಾಗ್ಲೂ ಆಗುತ್ತೆ. ದಿಟ್ಟ ನಿಲುವು ಅಂದರೆ ನಿಮಗೇನು ಬೇಕು ಎಲ್ಲ ಕೊಡೋಣ, ಜಮೀನು ತೊಗೋತೀರಾ ತೊಗೊಳ್ಳಿ, ಏನು ಬೇಕೋ, ಆದರೆ ಭಾಷೆಯ ಜನರನ್ನು ಉದ್ಯೋಗ ಕೊಡಬೇಕು. ಭಾಷೆಯನ್ನು ಮಾತಾಡೋಕ್ಕಾಗದೆ ನಾವು ಬೇಡ ನೀವು ಬೇಡ, ನಮಗೆ ನಾವು ಎಲ್ಲ ಬೇಕು ನಿಮಗೆ, ನಾವು ಭಾಷೆ ಬೇಡ ಅನ್ನೋದಾದರೆ ಈ ದಿಟ್ಟ ನಿಲುವನ್ನು ತಗೋಬೇಕಾದ್ರೆ ನಾವು ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳಿದಕ್ಕೆ ನಾವು ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತೀವಿ ಅಂತ ಹೇಳಿ ಮಾತಾಡಿದ್ರು. ಹೋಗಲಿ, ನಾವು ಅದನ್ನೇ ಹೇಳಿದೆ, ನಮ್ಮ ಸರ್ಕಾರ ತಕ್ಷಣ ಅದನ್ನು ಕೈ ಬಿಟ್ಬಿಡ್ತು. ಹೋಗ್ತಾರೆ, ಯಾರೋ ಒಂದು 4 ಜನ ಹೋಗ್ಬೋದು. ಕರ್ನಾಟಕ ಬಿಟ್ಟು ಯಾರು ಹೋಗ್ತಾರೆ ಅಂದರೆ ಅವರಂಥ ಶತಮೂರ್ಖರು ಯಾರೂ ಇಲ್ಲ. ಅಲ್ಲ, ಕರ್ನಾಟಕ ಇದ್ದೇ ಇರುತ್ತೆ, ಕನ್ನಡ ಇದ್ದೇ ಇರ್ತದೆ, ಬೆಂಗಳೂರು ಇದ್ದೇ ಇರ್ತದೆ, ಅವ್ರು ಹೋದ್ರು ಹೋಗ್ಕಂತಾರೆ. ಯಾಕೆ ಸ್ವಲ್ಪ ಕಷ್ಟ ಆಗಲಿ, ಅದು ರಾಜಿ ಆಗ್ತಕ್ಕಂಥದ್ದು ಬೇಕಾಗಿಲ್ಲ. ಅದಕ್ಕೆ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡಬೇಕಾಗಿದೆ. ನಾವು ವ್ಯವಸ್ಥೆಯವರಿಗೆ ಎಚ್ಚರಿಕೆ ಕೊಡಬೇಕಾಗಿದೆ. ತುಂಬಾ ಧನ್ಯವಾದಗಳು. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭಾಷೆಗೆ. ಅಲ್ಲ, ಇಲ್ಲಿ ಭುವನೇಶ್ವರಿಗೆ ಜಯ ಘೋಷಣೆ ಹಾಕ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಕನ್ನಡ ಉದ್ಧಾರ ಆಗಲ್ಲ. ಕನ್ನಡ ವಿಚಾರ ಬಂದಾಗ ಬೀದಿಗೆ ಬಂದು ನಿಂತಾಗ ಮಾತ್ರ ಕನ್ನಡ ಉದ್ಧಾರ ಆಗುತ್ತೆ. ಹಾಗಾಗಿ ಎಲ್ಲ ಕನ್ನಡಿಗರು ಹಾಗಾದ್ರೆ ಇದು ಇಲ್ಲಿಂದಾನೆ ಸ್ಟಾರ್ಟ್ ಆಗಲಿ. ಕನ್ನಡ ಬನ್ನಿ ನಮ್ಮ ಸಂಗಡ, ಕನ್ನಡ ಬನ್ನಿ ನಮ್ಮ ಸಂಗಡ, ಹೋರಾಟ ಮಾಡೋಣ. ಕಾರ್ಯಕ್ರಮನ ಮುಗಿಸ್ತಾ ಇದ್ದೀರಾ. ಕೊನೆಯದಾಗಿ ಒಂದು ಹೇಳ್ಬಿಡ್ತೀನಿ. ಇಂಗ್ಲಿಷ್ಗೂ ಮತ್ತು ಕನ್ನಡಕ್ಕಿರುವಂಥ ವ್ಯತ್ಯಾಸ, ಆಂಗ್ಲರು ಮತ್ತು ಕನ್ನಡಕ್ಕಿರುವಂಥ ವ್ಯತ್ಯಾಸ. ಆಂಗ್ಲದಲ್ಲಿ ಒಂದು ರೈಮ್ ಇದೆ, ಪದ್ಯ ಇದೆ, ರೈನ್ ರೈನ್ ಗೋ ಅವೇ ಕಮ್ ಅನದರ್ ಡೇ, ಬಿಕಾಸ್ ಮಗು ಆಟ ಆಡ್ಬೇಕಂತೆ. ಆದರೆ ಕನ್ನಡದಲ್ಲಿರ್ಬೋದು, ಬಾರೋ ಬಾರೋ ಮಳೆರಾಯ, ಮಳೆಯನ್ನ ಕರೆಯುವಂಥದ್ದೇ ಕನ್ನಡ, ಬಂದು ಹೂವಿನ ತೋಟದಲ್ಲಿ ಆಡುವಂಥದ್ದೇ ಕನ್ನಡ. ಹೂವಿನ ತೋಟಕ್ಕೆ ಮಳೆ ಬೇಕು, ರೈತರಿಗೆ ಮಳೆ ಬೇಕು, ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ನಾವೆಲ್ಲ ಕನ್ನಡ ಮಾತಾಡಬೇಕು. ಉಸಿರಾಗಲಿ ಕನ್ನಡದ ಬಗ್ಗೆ ಮಾತನಾಡಿದಂತಹ ಮುಖ್ಯಮಂತ್ರಿ ಚಂದ್ರು ಸರ್ ಅವರಿಗೆ, ಅದೇ ರೀತಿಯಾಗಿ ಕರವೇ ನಾರಾಯಣಗೌಡರನ್ನ ಗೌರವಿಸಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಪ್ರಧಾನ ಸಂಪಾದಕರಾಗಿರುವ ನಿರಂಜನ್ ನಾರಾಯಣ ಸ್ವಾಮಿ ಅವರಲ್ಲಿ ವಿನಂತಿಸ್ತಾ ಇದ್ವಿ. ಅದೇ ರೀತಿಯಾಗಿ ವೈಟ್ ಗೋಲ್ಡ್ ವತಿಯಿಂದ, ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಆಗಿರುವಂತಹ ವೈಟ್ ಗೋಲ್ಡ್ ವತಿಯಿಂದ ಕೂಡ ಅತಿಥಿಗಳೀರುವರೆಗೂ ಇದೀಗ ಒಂದು ಪುಟ್ಟ ಗೌರವ ಸಮರ್ಪಣೆ. ಉಸಿರಾಗಲಿ ಕನ್ನಡ, ಹಸಿರಾಗಲಿ ಕನ್ನಡ, ಕನ್ನಡ ಎನಿ ಕುಣಿದಾಡುವುದೆನ್ನೆದೆ, ಕನ್ನಡ ಎನಿ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕನೆ ಮನಮೈ ಮರೆಯುವುದು. ಇಂತಹ ಸುಂದರ ಕನ್ನಡದ ಬಳಕೆ ಮತ್ತಷ್ಟು ಹೆಚ್ಚಾಗಲಿ ಅನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ಎಲ್ಲ ಅತಿಥಿ ಅಭ್ಯಾಗತರಿಗೆ ನೇರವಾಗಿ ಧನ್ಯವಾದಗಳನ್ನು ರಿಪಬ್ಲಿಕ್ ಕನ್ನಡದ ಪರವಾಗಿ ಸಮರ್ಪಿಸ್ತಾ ಇದ್ದೀವಿ.